ಹೆಲೋ ವೆಲ್ಕಮ್ ಟು ಜಂತಿ ಟಾಪಿಕ್. ಈ ತಿಂಗಳಲ್ಲಿ ಎಷ್ಟು ಸಿನಿಮಾಗಳು ರಿಲೀಸ್ ಆಗೋದು ಬಾಕಿ ಇದೆ ಅಂದರೆ, ನೀವು ಡಿಸೆಂಬರ್ ತಿಂಗಳಲ್ಲಿ ಫಸ್ಟ್ ವೀಕಿಂದ ಲಾಸ್ಟ್ ವೀಕ್ ತನಕನೂ ನೀವು ಡೈಲಿ ಒಂದೊಂದು ಸಿನಿಮಾ ಅಂತೂ ನೋಡ್ಬೋದು. ಹೌದು, ಅಷ್ಟು ಸಿನಿಮಾಗಳು ರಿಲೀಸ್ ಆಗೋದು ಬಾಕಿ ಇದೆ. ಈ ಸಿನಿಮಾಗಳು ಜಸ್ಟ್ ನಾರ್ಮಲ್ ಸಿನಿಮಾಗಳಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು. ಹೌದು, ತುಂಬ ಮೋಸ್ಟ್ ಆಂಟಿಸಿಪೇಟೆಡ್ ಇರೋ ಸಿನಿಮಾಗಳು ಇಷ್ಟು ಬಾಕಿ ಇದ್ದಾವೆ. ಈ ಲಿಸ್ಟ್ನ ಮೊದಲನೇ ಸ್ಥಾನದಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ, ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಪುಷ್ಪ 2. ಹೌದು, ಇಡೀ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ಥ್ರೂಔಟ್ ವರ್ಲ್ಡ್ ವೈಡು ಈ ಸಿನಿಮಾದ ಸದ್ದು ಕೇಳಿ ಬರ್ತಾ ಇದೆ. ಯಾಕಪ್ಪ ಅಂದರೆ, ಈ ಸಿನಿಮಾದ ಪಾರ್ಟ್ 1 ಹ್ಯೂಜ್ ಸಕ್ಸಸ್ಸು ತೊಗೊಂಡಿತ್ತು. ಆ ಕಾರಣದಿಂದ ಈ ಸಿನಿಮಾದವರು ಇದರ ಪಾರ್ಟ್ 2 ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಈ ಸಿನಿಮಾನ ಶೂಟ್ ಮಾಡಿ ಇವಾಗ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೈಪ್ ಎಲ್ರಿಗೂ ಇದೆ. ಇಷ್ಟು ಹೈಪ್ ಕೊಟ್ಟಿರೋ ಈ ಸಿನಿಮಾ ಯಾವ ಥರ ಇರುತ್ತೆ ಅನ್ನೋದು ನಾವು 5ನೇ ತಾರೀಕಿಗೆ ನೋಡಿ ಅದರ ರಿವ್ಯೂ ಮಾಡೋಣ. ಹಾಗೆ 2ನೇ ಸ್ಥಾನದಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ, ನಾನು ಕಾಯ್ತಿರೋ ಸಿನಿಮಾದು ಯಾವುದಪ್ಪ ಅಂದರೆ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ UI. ಹೌದು, ಈ ಸಿನಿಮಾಕ್ಕಂದು ಸಿಕ್ಕಾಪಟ್ಟೆ ಹೈಪ್ ಇದೆ. ಯಾಕಪ್ಪ ಅಂದರೆ, ನಮ್ಮ ಈ ಉಪ್ಪಿ ಡೈರೆಕ್ಷನಲ್ಲಿ ಬರ್ತಿರೋದು. ಉಪೇಂದ್ರ ಅವರು ಸುಮಾರು ವರ್ಷಗಳಾಗಿತ್ತು ಡೈರೆಕ್ಷನ್ ಮಾಡಿ. ಹಾಗೆ ಅವರು ಈ ಸಿನಿಮಾದಲ್ಲಿ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಆ ಸಿನಿಮಾನ ನೋಡೋಕ್ಕೆ ಇಡೀ ಇಂಡಿಯಾನೇ ಕಾಯ್ತಿದೆ. ಅವರು ಎಷ್ಟು ಗ್ರೇಟ್ ಡೈರೆಕ್ಟರ್ ಅನ್ನೋದು ಇವಾಗ ನಾವು ನೋಡಬೇಕು. ಯಾಕಂದರೆ ಇದು ಜಸ್ಟ್ ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಟೋಟಲ್ ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ, ಟೋಟಲ್ 5 ಭಾಷೆಯಲ್ಲಿ. ಈ ಸಿನಿಮಾ ಮೇಲಂತೂ ನಮ್ಮ ಕನ್ನಡಿಗರಿಗೆ ಎಲ್ರಿಗೂ ತುಂಬಾ ಹೋಪ್ ಇದೆ. ಈ ಸಿನಿಮಾ ಯಾವ ಥರ ಬರುತ್ತೆ ಅನ್ನೋದು ನಾವೆಲ್ಲರೂ ಕಾದಿ ನೋಡಲೇಬೇಕು. ಹಾಗೆ ಈ ಲೀಸ್ಟ್ನ 3ನೇ ಸ್ಥಾನದಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ, ಅದು ಮ್ಯಾಕ್ಸ್. ನಮ್ಮ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಮೋಸ್ಟ್ ಹೈಪ್ ಸಿನಿಮಾ. ವಿಕ್ರಾಂತ್ ರೋಣ ಆದಮೇಲೆ ತುಂಬ ಲಾಂಗ್ ಗ್ಯಾಪ್ ತಗೊಂಡು ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟು ಮಾಡಿರೋಂಥ ಸಿನಿಮಾ. ಹೌದು, ಕಿಚ್ಚ ಸುದೀಪ್ ಅವರು ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇದೆ ಎಲ್ಲರಿಗೂ. ಈ ಸಿನಿಮಾ ಥಿಯೇಟರ್ಸಲ್ಲಿ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ. ಈ ತಿಂಗಳಲ್ಲಿ ಯಾವ ಸಿನಿಮಾಕ್ಕಂತೂ ಗ್ಯಾಪೇ ಇಲ್ಲ. ಹೌದು, 1 ವಾರ ಗ್ಯಾಪ್ ಅಷ್ಟೇ. 1 ವಾರ ಆದಮೇಲೆ ಇನ್ನೊಂದು ದೊಡ್ಡ ಸಿನಿಮಾ, 1 ವಾರ ಆದಮೇಲೆ ಇನ್ನೊಂದು ದೊಡ್ಡ ಸಿನಿಮಾ. ಹೀಗೆ ಸಾಲು ಸಾಲಾಗಂತೂ ಈ ತಿಂಗಳಲ್ಲಿ ಸಿನಿಮಾಗಳು ಇದೆ. ಹಾಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನು ಇದೆ ಬಾಕ್ಸ್ ಆಫೀಸ್ನಲ್ಲಿ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ಥರ ಕಮಾಲ್ ಮಾಡುತ್ತೆ, ಯಾವ ಥರ ಚಮಕ್ ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಲೇಬೇಕು. ಹಾಗೆ ಈ ಲೀಸ್ಟ್ನ 4ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವುದಪ್ಪ ಅಂದರೆ, ಅದು ವಿಡುತಲೈ ಪಾರ್ಟ್ 2. ಹೌದು, ವಿಡುತಲೈ ಪಾರ್ಟ್ 1 ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ. ಈ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ನಮ್ಮ ವೆಟ್ರಿಮಾರನ್ ಅವರು. ಅವ್ರ ಸಿನಿಮಾಗಳಂತೂ ನೀವು ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ ಅವರು ಯಾವ ಥರ ಕಂಟೆಂಟ್ ಮಾಡ್ತಾರೆ ಅಂತ. ಈ ತಿಂಗಳು 20ನೇ ತಾರೀಕಿಗೆ ವಿಡುತಲೈ ಪಾರ್ಟ್ 2 ಹಾಗೂ UI ಸಿನಿಮಾ ಕ್ಲಾಶ್ ಆಗುತ್ತೆ. ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಯಾವ ಥರ ಮಾಡುತ್ತೆ ಅನ್ನೋದು ನಾವು ಕಾದು ನೋಡಲೇಬೇಕು. ಡಿಸೆಂಬರ್ 25ಗೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಯಾಕಪ್ಪ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಆ ಟೈಮಲ್ಲಿ ಕ್ರಿಸ್ಮಸ್ ಇರುತ್ತೆ. ಹಾಗಾಗಿ ಅದೇ ಟೈಮಿಗೆ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದರಲ್ಲಿ ಫಸ್ಟ್ ಸಿನಿಮಾ ಯಾವುದಪ್ಪ ಅಂದರೆ ಮಾರ್ಕೋ. ಮಲಯಾಳಂ ಸಿನಿಮಾದ ಉನ್ನಿ ಮುಕುಂದನ್ ಅವರ ಈ ಸಿನಿಮಾ ಮಾರ್ಕೋ 25ಕ್ಕೆ ರಿಲೀಸ್ ಆಗ್ತಿದೆ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾ ಮ್ಯಾಕ್ಸ್ ಕೂಡ ಅದೇ ಡೇಟಿಗೆ ರಿಲೀಸ್ ಆಗ್ತಿರೋದು. ಹಾಗೆ ಮಲಯಾಳಂ ಸ್ಟಾರ್ ಇನ್ನೊಬ್ರು ಮೋಹನ್ ಲಾಲ್ ಅವರ ಬರೋಸ್ ಸಿನಿಮಾನು ಅದೇ ದಿನ ರಿಲೀಸ್ ಆಗ್ತಿದೆ. ಈ 3 ಸಿನಿಮಾಗಳು ಕ್ಲಾಶ್ ಆಗೋದೊಂದು ಗ್ಯಾರಂಟಿ. ಯಾಕಪ್ಪ ಅಂದರೆ, ಇದು ಜಸ್ಟ್ ಅದೇ ಓನ್ ಲ್ಯಾಂಗ್ವೇಜಲ್ಲಿ ಬರ್ತಿಲ್ಲ, ಇದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ಯಾನ್ ಇಂಡಿಯಾ ಲೆವೆಲಿಗೆ ಬರ್ತಿರೋದ್ರಿಂದ ಇದು ನಡುವೆ ಕ್ಲಾಶ್ ಅಂತೂ ಇದ್ದೇ ಇರುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಂದರೆ ಚೆನ್ನಾಗಿರ್ತವೆ ಅಂತಲ್ಲ, ಹಾಗೆ ಜಸ್ಟ್ ರೀಜ್ನಲ್ ಸಿನಿಮಾ ಅಂದರೆ ಅವು ಚೆನ್ನಾಗಿರಲ್ಲ ಅಂತಲೂ ಅಲ್ಲ. ಎಲ್ಲ ಸಿನಿಮಾ ಅದರದ್ದೇ ಓನ್ ಟೇಸ್ಟ್ ಇರುತ್ತೆ, ಓನ್ ಕೆಪಬಿಲಿಟಿ ಇರುತ್ತೆ. ಆದರೆ ಈ ಸಿನಿಮಾಗಳು ನೆಕ್ಸ್ಟ್ ಲೆವೆಲಲ್ಲಿ ಪ್ರಮೋಷನ್ಸ್ ಮಾಡಿ ಅದರ ಹೈಪ್ನ ತಗೊಂಡಿದ್ದಾರೆ. ಈ ಸಿನಿಮಾಗಳು ಆ ಹೈಪ್ನ ಹಾಗೆ ಉಳಿಸ್ಕೊತಾರ, ಹಾಗೆ ಬಾಕ್ಸ್ ಆಫೀಸಲ್ಲಿ ಈ ಸಿನಿಮಾಗಳು ಹಾಗೆ ರನ್ ಆಗ್ತಾವ ಅನ್ನೋದು ನಾವು ಎಲ್ಲರೂ ಕಾದು ನೋಡಬೇಕು. ಅದು ನಾವು ನೋಡೋಣ.